ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಪಬ್ಲಿಕ್ ಪ್ರತಿನಿಧಿಗಳ ಪ್ರಶ್ನೆಗೆ ಸಚಿವರು ಕಕ್ಕಾಬಿಕ್ಕಿಯಾಗಿಬಿಟ್ಟಿದ್ದಾರೆ, ತಬ್ಬಿಬ್ಬಾಗಿಬಿಟ್ಟಿದ್ದಾರೆ. ಇದೇ ಕಾರ್ಡ್ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಲಾಯಿತು. ಬಿಪಿಎಲ್ ವಂಚಿತರ ಪರ ಪಬ್ಲಿಕ್ ಧ್ವನಿ. ಪಬ್ಲಿಕ್ ಟಿವಿ ಪ್ರಶ್ನೆಗಳ ಸುರಿಮಳೆಗೆ ಸಚಿವ ಮುನಿಯಪ್ಪ ಅವರು ಕಕ್ಕಾಬಿಕ್ಕಿ. 1 ವಾರದೊಳಗೆ ಅರ್ಹ ಬಿಪಿಎಲ್ ಕಾರ್ಡ್ ವಂಚಿತರಿಗೆ ಕಾರ್ಡನ್ನು ಕೊಡ್ತೇವೆ, ಎಲ್ಲ ಲೋಪದೋಷವನ್ನು ಸರಿಪಡಿಸ್ತೀವಿ ಅಂತ ಹೇಳಿ ಆಹಾರ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು, ಸರ್ಕಾರದ ಕಣ್ತರಿಸುವಂತಹ ಕೆಲಸವನ್ನು ಮಾಡಿತ್ತು. ಇವತ್ತಿನ ಪ್ರೆಸ್ ಮೀಟ್ನಲ್ಲೂ ಕೂಡ ಸಾಲು ಸಾಲು ಪ್ರಶ್ನೆಗಳಿಗೆ ಆಹಾರ ಸಚಿವರು ತಬ್ಬಿಬ್ಬಾಗಿದ್ದಾರೆ, ಕಕ್ಕಾಬಿಕ್ಕಿಯಾಗಿದ್ದಾರೆ. ಮಾನದಂಡಗಳು ಏನು ಕ್ಲಾರಿಫೈ ಮಾಡಲಿಲ್ಲ. ಏಕಾಏಕಿ ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಮೀಟ್ ಮಾಡಿದೆ. ಉತ್ತರ ಕೊಡಕ್ಕಾಗಲ್ಲ ಸರ್, ಈಗ ಉತ್ತರ ಕೊಡ್ತೀನಿ, ಸಮಾಧಾನವಾಗಿ. 3 ಕ್ಲಾರಿಫಿಕೇಶನ್ ಸರ್. ಈಗ ರದ್ದಾಗಿರ್ತಕ್ಕಂಥವ್ರು ಅದೇ ನಂಬರ್ ಅನ್ನ ಯೂಸ್ ಮಾಡಿ ಮತ್ತೆ ರೀಲಾಗಿನ್ ಆಗೋದಕ್ಕೆ ಅವಕಾಶ ಇದೆಯಾ? ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ? ನಮ್ಮ ಹತ್ರ ಅಂಕಿ ಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ನ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವರ ಅಕೌಂಟ್ ಅನ್ನ ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಅವ್ರ ಏನಿದೆ. ಸಚಿವರಾಗಿ ತಾವೇ ಜವಾಬ್ದಾರರು. ನಮ್ಮ ಇಲಾಖೆಯ ಅಧಿಕಾರಿಗಳ ದಪ್ಪ ಚರ್ಮ ಇದೆಯಲ್ಲ, ಅದು ಸ್ವಲ್ಪ ಇಲ್ಲ ತೆಳುವಾಗಿದೆ, ಕೆಲಸ ಮಾಡಿದ್ದಾರೆ ನಡ್ರಿ. BPL ಕಾರ್ಡ್ ಬರೀ ಪಡಿತರ ಅಕ್ಕಿ ಅಷ್ಟೇ ಅಲ್ಲ, ಆಸ್ಪತ್ರೆಗಳಿಗೆ ಎಲ್ಲಕ್ಕೂ ಅನುಕೂಲ. ಇವಾಗ ಆರೋಗ್ಯದ ಸಮಸ್ಯೆ ಒಂದೇ ವಾರದಲ್ಲಿ ಅದು ಮನೆ ನೀವೇ ಹೋಗ್ತೀರಾ? ಎಸ್, 1 ವಾರದಲ್ಲಿ ಕೊಡ್ತೀವಿ. ಅವ್ರಿಗೇನಾದ್ರೆ ನೀವೇ ಮನೆ 1 ವಾರದಲ್ಲಿ ಕೊಡ್ತೇವೆ. 1 ವಾರದಲ್ಲಿ ಎಲ್ರಿಗೂ ಮತ್ತೆ ಕಾರ್ಡ್ ವಾಪಸ್ ಬರ್ತದೆ. ಸಚಿವರಾಗಿ ತಾವೇ ಜವಾಬ್ದಾರರು. ನಮ್ಮ ಇಲಾಖೆಯ ಅಧಿಕಾರಿಗಳ ದಪ್ಪ ಚರ್ಮ ಇದೆಯಲ್ಲ, ಅದು ಸ್ವಲ್ಪ ಇಲ್ಲ ತೆಳುವಾಗಿದೆ, ಕೆಲಸ ಮಾಡಿದ್ದಾರೆ ನಡ್ರಿ. BPL ಕಾರ್ಡ್ ಬರೀ ಪಡಿತರ ಅಕ್ಕಿ ಅಷ್ಟೇ ಅಲ್ಲ, ಆಸ್ಪತ್ರೆಗಳಿಗೆ ಎಲ್ಲಕ್ಕೂ ಅನುಕೂಲ. ಇವಾಗ ಆರೋಗ್ಯದ ಸಮಸ್ಯೆ ಒಂದೇ ವಾರದಲ್ಲಿ ಅದು ಮನೆ ನೀವೇ ಹೋಗ್ತೀರಾ? ಎಸ್, 1 ವಾರದಲ್ಲಿ ಕೊಡ್ತೀವಿ. ಅವ್ರಿಗೇನಾದ್ರೆ ನೀವೇ ಮನೆ 1 ವಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರವೀಶ್ ಮತ್ತು ಸುಖೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ರವೀಶ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ರವೀಶ್, ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಹರಿತ ಪ್ರಶ್ನೆಗಳ ಮೂಲಕ ಸಚಿವರ ಮೇಲೆ ಮುಗಿಬೀಳಲಿಕ್ಕೆ ತಾವು ಮುಂದಾದ್ರಿ, ಹಲವು ಪ್ರಶ್ನೆಗಳನ್ನು ಕೇಳ್ತಾ ಹೋದ್ರಿ. KH ಮುನಿಯಪ್ಪ ಅವರ ರಿಯಾಕ್ಷನ್ ಹೇಗಿತ್ತು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೇಗೆ ಅಂತ ಹೇಳಿ. ಪ್ರೇಮ್, ಖಂಡಿತವಾಗಿಯೂ ಕೂಡ ಕಳೆದ 5-6 ದಿನಗಳಿಂದಲೂ ಕೂಡ ಜನರು ಬೀದಿಗೆ ಬಂದಿದ್ದಾರೆ. ಅಂದರೆ BPL ಕಾರ್ಡ್ ವಿಚಾರವಾಗಿ. ಅಂದರೆ ನಮ್ಮ ಕಾರ್ಡ್ ರದ್ದತಿಯಾಗಿದೆ, ನಾವು ಎಲ್ಲ ಕೂಡ ಅರ್ಹತೆಯನ್ನು ಹೊಂದಿದ್ದೇವೆ, ಹಾಗಾಗಿ ನಾವು ಬಡವರಾದರೂ ಕೂಡ ನಮ್ಮ ಕಾರ್ಡನ್ನು ರದ್ದು ಮಾಡಿದ್ದು ಏನಕ್ಕೆ ಅಂತಲೂ ಕೂಡ ಪಬ್ಲಿಕ್ ಟಿವಿ ಮುಂದೆ ಬಂದಿದ್ದರು. ಹಾಗೆ ಕಳೆದ 5-6 ದಿನಗಳಿಂದಲೂ ಕೂಡ ಪಬ್ಲಿಕ್ ಟಿವಿ ನಿರಂತರವಾಗಿ ಈ ಒಂದು BPL ಒಂದು ಪಡಿತರ ಅರ್ಹ ಪಡಿತರದೇನಿದ್ದಾರೆ ಆ ಒಂದು ಕಾರ್ಡ್ದಾರರ ಒಂದು ಭಾವನೆಗಳನ್ನು ಕೂಡ ಕೇಳಿತ್ತು, ಮತ್ತು ಬಿಗ್ ಬುಲೆಟಿನಲ್ಲೂ ಕೂಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಹಾಗಾಗಿ ತಕ್ಷಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೆನೆ ಒಂದು ತುರ್ತು ಆದೇಶವನ್ನು ಕೂಡ ಹೊರಡಿಸಿದ್ರು. ಅಂದರೆ ಯಾವುದೇ ಕಾರ್ಡನ್ನು ರದ್ದು ಮಾಡಬಾರ್ದು, ಅಂದರೆ ಸರ್ಕಾರಿ ನೌಕರರು ಜೊತೆಗೆ ಆದಾಯ ತೆರಿಗೆ ಪಾವತಿದಾರರನ್ನು ಹೊರತುಪಡಿಸಿ ಯಾವ ಕಾರ್ಡು ಕೂಡ ರದ್ದು ಮಾಡಬಾರ್ದು ಅಂತ ಅಧಿಕಾರಿಗಳಿಂದ ಕ್ರಮ ತೆಗೆದುಕೊಳ್ತೇವೆ ಅಂತ ಕೂಡ ತುರ್ತು ಆದೇಶವನ್ನು ಕೂಡ ಹೊರಡಿಸಿದ್ರು. ಇವತ್ತು ಆ ಬೆನ್ನಲ್ಲೇ ಆ ಒಂದು ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ಅವರಿಗೆ ಇಲ್ಲಿ ತನಕವೂ ಕೂಡ ಆ ಒಂದು ರದ್ದತಿಯ ಬಗ್ಗೆ ಕ್ಲಾರಿಟಿ ಇಲ್ದಂಗೆ ಕಾಣ್ತಾ ಇಲ್ಲ. ಯಾಕೆಂದರೆ ಸುದ್ದಿಗೋಷ್ಠಿಯಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು 7 ದಿನಗಳ ಒಳಗಾಗಿ ನಾವು ಬಗೆಹರಿಸ್ತೇವೆ, 7 ದಿನಗಳ ಒಳಗಾಗಿ ಎಲ್ಲ ಬಗೆಹರಿಸಿ ಇದೇ ಜಾಗದಲ್ಲಿ ನಾನು ಬಂದು ನಿಲ್ತೇನೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಅವರಿಗೆ ಎಷ್ಟು ಕಾರ್ಡನ್ನು ಪರಿಷ್ಕರಣೆಗೆ ಒಳಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ CMಗೆ ಕೊಟ್ಟಂಥ ವರದಿಯಲ್ಲಿ 13,80,000 ಚಿಲ್ಲರೆ ಕಾರ್ಡ್ಗಳನ್ನು ಪರಿಷ್ಕರಣೆಗೆ ಒಳಪಡಿಸಿದ್ದಾರೆ ಅಂತ. ಅದು ಸತ್ಯನಾ ಸುಳ್ಳು ಅನ್ನೋ ಪ್ರಶ್ನೆಗೆ ಮುನಿಯಪ್ಪನವರು ಒಂದು ರೀತಿಯಲ್ಲಿ ತಬ್ಬಿಬ್ಬಾದ್ರು. ಇಲ್ಲ, ಅದೂ ಇದೆ, ಆದರೆ 7 ದಿನಗಳ ಒಳಗಾಗಿ ನಾವು ಬಗೆಹರಿಸ್ತೇವೆ ಅನ್ನೋ ಮಾತುಗಳನ್ನಷ್ಟೇ ಹೇಳಿದರು. ಜೊತೆಗೆ ಮುನಿಯಪ್ಪನವರ ಲೆಕ್ಕದ ಪ್ರಕಾರ 1,02,000 ಚಿಲ್ಲರೆ ಕಾರ್ಡ್ಗಳನ್ನು ಮಾತ್ರ ಪರಿಷ್ಕರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಅದರಲ್ಲಿ ಕೆಲವನ್ನ ಅಮಾನತ್ ಮಾಡಿದ್ದೇವೆ, ಕೆಲವನ್ನ APLಗೆ ಶಿಫ್ಟ್ ಮಾಡಿದ್ದೇವೆ, ಈ ರೀತಿ ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಜನರು, ಅಂದರೆ ಜನಸಾಮಾನ್ಯರು ಬಂದು ಅಧಿಕಾರಿಗಳ ಹತ್ರ ಕೇಳೋದಕ್ಕಾಗೋದಿಲ್ಲ. ಈಗ ಮುನಿಯಪ್ಪನವರು ಭರವಸೆ ಕೊಟ್ಟಿರ್ತಕ್ಕಂಥದ್ದು ಏನಂದರೆ, ಇಲ್ಲ ಯಾವುದೇ ರೀತಿಯ ಕಾರ್ಡ್ ರದ್ದಾಗೋದಿಲ್ಲ, ರೀಲಾಗಿನ್ಗೆ ಅವಕಾಶವನ್ನು ಕೊಡ್ತೇವೆ, ಯಾವುದೇ ರೀತಿಯ ಹೊಸ ಅರ್ಜಿಯನ್ನು ಅವರು ಸಲ್ಲಿಸಬೇಕಾಗಿಲ್ಲ, ಹಾಗಾಗಿ ಅವರು ನ್ಯಾಯಬೆಲೆ ಅಂಗಡಿಗಳಿಗೆ 7 ದಿನಗಳ ಒಳಗಾಗಿ ಹೋದಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸಿ ಅಕ್ಕಿಯನ್ನು ಕೂಡ ಕೊಡ್ತೇವೆ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಆ ಭರವಸೆಯನ್ನು ಕಾಯುತ್ತೆ 7 ದಿನಗಳೊಳಗಾಗಿ. ಮತ್ತೆ ಏನಾದರೂ 7 ದಿನಗಳೊಳಗೆ ಆ ಸಮಸ್ಯೆ ಬಗೆಹರಿದಿದ್ರೆ ಖಂಡಿತವಾಗಿ ಕೂಡ ಜನರ ಪರ ಪಬ್ಲಿಕ್ ಟಿವಿ ಧ್ವನಿ ಎತ್ತುತ್ತೆ. ಜೊತೆಗೆ ಮುನಿಯಪ್ಪನವರು ಇದೇ ಜಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಕೇಳಿದಂಥ ಪ್ರಶ್ನೆಗಳನ್ನೇ ಮರು ಪ್ರಶ್ನೆಗಳನ್ನು ಹಾಕಿ ಅವರನ್ನು ಕೂಡ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಬೆನ್ನು ಬೀಳ್ತೇವೆ. ಹಾಗಾಗಿ ಇವತ್ತು ಮಾಡಿದ್ದು ಕೂಡ ಅದೇ ಪ್ರೇಮ್. ಸುಖೇಶ್, ಪಬ್ಲಿಕ್ ಟಿವಿಯ ಸಾಲು ಸಾಲು ಪ್ರಶ್ನೆಗಳಿಗೆ ಮಾನ್ಯ ಸಚಿವರು ಕಕ್ಕಾಬಿಕ್ಕಿ ಆದಂಗೆ ಅವರ ಮುಖಚಹರೆ ಕಾಣಿಸ್ತಾ ಇತ್ತು.
ಆತುರಾತುರವಾದಂತಹ ನಿರ್ಧಾರ, ಪ್ಲಾನ್ ಇಲ್ಲದೆ ಇರುವಂತಹ ನಿರ್ಧಾರವೇ ಈ ರೀತಿ ಪೇಚೆಗೆ ಸಿಲುಕಿಸ್ತಾ ಅಂತ ಹೇಳಿ ಅವರನ್ನ. ಖಂಡಿತ ಪ್ರೇಮ್, ಯಾಕಂದ್ರೆ ಸಚಿವರೇ ಲಾಸ್ಟಿಗೆ ಅದನ್ನು ಒಪ್ಪಿಕೊಳ್ತಾರೆ. ಅಂದ್ರೆ ಇಡೀ ಇಲಾಖೆಯಲ್ಲಿ ಲೋಪವಾಗಿದೆ, ಲೋಪಕ್ಕೆ ನಾನೇ ಹೊಣೆ, ಯಾವ ಅಧಿಕಾರಿಯನ್ನು ಹೊಣೆ ಮಾಡಲ್ಲ ಅನ್ನುವಂಥ ಅವರೇ ಸ್ವಯಂ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಒಂದು. ಎರಡನೇದಾಗಿ ಅವರ ಬಳಿ ಈಗಾಗಲೇ ಕೊಟ್ಟಂಥ ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ದಾಖಲಾತಿಗಳು ಇತ್ತ ಅನ್ನುವಂಥ ಪ್ರಶ್ನೆ ಸಹಜವಾಗಿತ್ತು. ಯಾವುದಕ್ಕೂ ಕೂಡ ಸಚಿವರಿಂದ ಸಮರ್ಪಕವಾದ ಉತ್ತರಗಳು ಬರಲಿಲ್ಲ. ಆದರೆ ಒಂದು ಸ್ಪಷ್ಟನೆಯೊಂದಿಗೆ ಅವರು ಬಂದಂತೆ ಕಾಣಿಸ್ತಾ ಇತ್ತು. 7 ದಿನದೊಳಗಾಗಿ ಯಾರು BPLನಿಂದ ವಂಚಿತರಾಗಿದ್ದಾರೆ ಅಥವಾ APLಗೆ ಹೋಗಿದ್ದಾರೆ ಅಥವಾ BPLನ ಡಿಲೀಟ್ ಆಗಿದೆ ಹೆಸರು, ಅವರು ಅರ್ಹರಾಗಿದ್ದರೆ 7 ದಿನದೊಳಗಾಗಿ ಹಳೆಯ ಕಾರ್ಡಿನ ಮೂಲಕವೇ ಯಥಾವತ್ತಾಗಿ ಲಾಗಿನ್ ಆಗಿ ಅವರಿಗೆ ಫೆಸಿಲಿಟೀಸ್ನ ಮುಂದುವರಿಸ್ತೀವಿ. ಜೊತೆಗೆ ಸರ್ಕಾರಿ ನೌಕರರು ಮತ್ತು ಟ್ಯಾಕ್ಸ್ ಪೇಯರ್ 1,02,000 ಏನು ಗುರುತಿಸಲಾಗಿದೆ ಅದನ್ನು ಹೊರತುಪಡಿಸಿ ಯಾವುದೇ ಕಾರ್ಡು ರದ್ದತಿಯೂ ಇಲ್ಲ, ಬದಲಾವಣೆಯೂ ಇಲ್ಲ, ಯಥಾವತ್ತಾಗಿ ಮುಂದುವರಿಸ್ತೀವಿ ಅನ್ನುವ ಒಂದೇ ಸಮರ್ಥನೆಯೊಂದಿಗೆ ಸಚಿವರು ಬಂದಂತೆ ಕಾಣಿಸ್ತಾ ಇತ್ತು. ಕಡೆಯೊಳಗೂ ಕೂಡ ಅದನ್ನೇ ಕೂಡ ಅವರು ಹೇಳಿದ್ರು ಕೂಡ, ಹೇಳಿ ನಾವು ಕೆಲಸವನ್ನು ಮಾಡ್ತೀವಿ ಅಂತೇಳಿ ತರಾತುರಿಯಲ್ಲಿ ಸಚಿವರು ಇದ್ದಂಥ ಘಟನೆ ಕೂಡ ನಡೀತು. ಪ್ರೇಮ್, ರವೀಶ, ಸಾಲು ಸಾಲು ಎಡವಟ್ಟುಗಳ ಮೇಲೆ ಎಡವಟ್ಟು, ವಾಲ್ಮೀಕಿ ನಿಗಮ ಅದಾದ್ಮೇಲೆ ಮೂಡ ಹಗರಣ, ಅದಾದ್ಮೇಲೆ ವಕ್ಫ್ನಲ್ಲೂ ಕೂಡ ಇದೇ ರೀತಿಯ ಎಡವಟ್ಟನ್ನು ರಾಜ್ಯ ಸರ್ಕಾರ ಮಾಡಿಕೊಂಡಿತ್ತು. ಈಗ ಒನ್ಸ್ ಅಗೇನ್ ರೇಷನ್ ಕಾರ್ಡ್ನ ಪರಿಷ್ಕರಣೆಯ ವಿಚಾರದಲ್ಲೂ ಕೂಡ ಇದೇ ರೀತಿಯ ಎಡವಟ್ಟು. ಈ ಸಾಲು ಸಾಲು ಎಡವಟ್ಟುಗಳಿಗೆ ಕಾರಣ ಏನು ಅಂತ ಹೇಳಿ? ಪ್ರೇಮ್, ಖಂಡಿತವಾಗಿ ಕೂಡ, ಯಾಕೆಂದರೆ ಇಷ್ಟು ದೊಡ್ಡ ಮಟ್ಟದ ಆಪರೇಷನನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಅಂದರೆ ಕಾರ್ಡ್ ರದ್ದತಿ ಆಗಲೇಬೇಕಾಗುತ್ತೆ. ಸಾಕಷ್ಟು ಬೋಗಸ್ ಕಾರ್ಡ್ಗಳು ಕೂಡ ಇರ್ತಕ್ಕಂಥದ್ದು. ಆದರೆ ಬೋಗಸ್ ಕಾರ್ಡ್ಗಳನ್ನು ರದ್ದು ಮಾಡುವಂಥ ನೆಪದಲ್ಲಿ ಎಲ್ಲ ಒಂದು ಕಡೆ ಅರ್ಹರಿರ್ತಕ್ಕಂಥವರನ್ನು ಡಿಲೀಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾಕೆಂದರೆ ಈ ರೀತಿಯ ಒಂದು ಕಾರ್ಯಾಚರಣೆಗಳು ಇರುವಂಥ ಸಂದರ್ಭದಲ್ಲಿ ಕ್ರಮಬದ್ಧವಾಗಿರದಾಗ ಸಿದ್ಧತೆ ಆಗಬೇಕಾಗತ್ತೆ. ಜೊತೆಗೆ ಇಲಾಖೆ ಅಧಿಕಾರಿಗಳು ಕೂಡ ತಂತ್ರಾಂಶಗಳನ್ನು ಕೂಡ ಅಭಿವೃದ್ಧಿಪಡಿಸಿ ಅದರ ಆಧಾರದ ಮೇಲೆ ಯಾರ್ದು ಸರಿ ಯಾವುದು ತಪ್ಪು ಅನ್ನೋದನ್ನು ಕೂಡ ನಿರ್ಧಾರ ಮಾಡಬೇಕಾಗತ್ತೆ. ಆದರೆ ಕಳೆದ 1 ತಿಂಗಳಿಂದಲೂ ಕೂಡ ಏಕಾಏಕಿಯಾಗಿ ಈ ರೀತಿ ಆ ಒಂದು ರದ್ದತಿಯನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಸಿದ್ಧತೆ ಮಾಡದೆ ಇಲಾಖೆ ಈ ರೀತಿಯ ಕ್ರಮ ತೆಗೆದುಕೊಳ್ತಾ ಅನ್ನೋದೇ ಸರ್ಕಾರದ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಮುನಿಯಪ್ಪನವರು ಒಂದು ರೀತಿಯಲ್ಲಿ ಸೀನಿಯರ್ ಪೊಲಿಟಿಷಿಯನ್, ಹಾಗಾಗಿ ಸಾಕಷ್ಟು ಇಲಾಖೆಗಳನ್ನು ಕೂಡ ಕೇಂದ್ರದಲ್ಲೂ ನೋಡಿ ಬಂದಿದ್ದಾರೆ, ಹಾಗಾಗಿ ರಾಜ್ಯದಲ್ಲೂ ಕೂಡ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಇಂಥ ಒಬ್ಬ ಸಚಿವರ ಕೈ ಕೆಳಗಡೆ ಬರ್ತಕ್ಕಂಥ ಒಂದು ಇಲಾಖೆ ಏನಿದೆ, ಈ ಇಲಾಖೆ ಈ ರೀತಿಯ ಒಂದು ರೀತಿಯಲ್ಲಿ ಅವ್ಯವಸ್ಥೆಯ ಒಂದು ರೀತಿಯಲ್ಲಿ ಆಪರೇಷನ್ಗೆ ಇಳಿದು ಬಿಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿಯೇ ದೊಡ್ಡ ಮಟ್ಟದ ಮುಜುಗರ ಸರ್ಕಾರಕ್ಕೂ ಕೂಡ ಆಗಿದೆ. ಯಾಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಮಾಧ್ಯಮಗಳ ಮೇಲೆ ಒಂದು ರೀತಿಯಲ್ಲಿ ಸಿಡಿಮಿಡಿಗೊಂಡಿದ್ರು. ಅದಾದ ಬಳಿಕ ಮುಖ್ಯಮಂತ್ರಿಗಳೇ ಇದರಿಂದ ಬೇರೆ ಬೇರೆ ರೀತಿಯ ಡ್ಯಾಮೇಜ್ ಆಗ್ಬೋದು ಸರ್ಕಾರಕ್ಕೆ. ಯಾಕೆಂದರೆ ಇದು ಒಂದು ರೀತಿಯಲ್ಲಿ ಬಡ ಜನರ ಒಂದು ಪ್ರಶ್ನೆ ಆಗಿದೆ ಇಲ್ಲಿ. ಹಾಗಾಗಿ ಬಡ ಜನರ ಒಂದು ಆಹಾರ ಪ್ರಶ್ನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನು ಆದಷ್ಟು ಬೇಗ ಎಲ್ಲವನ್ನು ಕೂಡ ಪ್ರಕ್ರಿಯೆಗಳನ್ನು ನಿಲ್ಲಿಸಬೇಕು ಅಂತ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲಾಖೆಯ ಸಚಿವರ ಜವಾಬ್ದಾರಿ ಇರುತ್ತೆ, ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ ಇರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಜವಾಬ್ದಾರಿ ಕೂಡ ಇದರಲ್ಲಿದೆ. ಹಾಗಾಗಿ ಈಗ ನಿಧಾನವಾಗಿ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಈ ರೀತಿಯ ಪ್ರಮಾದ ಆದಂಗೆ ನೋಡ್ಕೊಳ್ಬೇಕಾಗತ್ತೆ ಅನ್ನೋದೇ ಎಲ್ಲರ ಆಶಯ ಇರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ಮತ್ತು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತಿನ ಪ್ರೆಸ್ ಮೀಟ್ ಮೂಲಕ ಒಂದು ಕ್ಲಾರಿಫಿಕೇಶನ್ ಅಂತೂ ಸಿಕ್ಕಿದೆ. ಬಟ್ ಆತುರಾತುರವಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರ, ಪ್ಲಾನಿಂಗ್ ಇಲ್ಲದೇನೆ ತೆಗೆದುಕೊಳ್ಳುವಂತಹ ನಿರ್ಧಾರ ಈಗ ಹಲವು ಬಡ ಜನರನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವಂಥದ್ದು, ಕಚೇರಿಯಿಂದ ಕಚೇರಿಗೆ ಅಲಿಯುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ನಿರಂತರವಾಗಿ ಪಬ್ಲಿಕ್ ಟಿವಿ 1 ವಾರದಿಂದಲೂ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ತದನಂತರ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಸರ್ಕಾರದ ಕಣ್ತೆರೆಸುವಂತಹ ಕೆಲಸವನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡಿರುವಂಥದ್ದು. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ನಮ್ಮ ವರದಿ, ನಮ್ಮ ಫಲಶ್ರುತಿ, ಇದು ನಮ್ಮ ಇಂಪ್ಯಾಕ್ಟ್. ಇದು 1 ವಾರದೊಳಗೆ ಅರ್ಹ BPL ಕಾರ್ಡ್ ವಂಚಿತರಿಗೆ ಕಾರ್ಡನ್ನು ಕೊಡೋದಾಗಿಯೂ ಕೂಡ ಆಹಾರ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಾರ್ಡುಗಳ ಪರಿಷ್ಕರಣೆಯನ್ನು ನಾವು ತಾತ್ಕಾಲಿಕವಾಗಿ ಸ್ಥಗಿತ ಮಾಡ್ತೇವೆ ಅಂಥೇಳಿ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ರು ಪರಿಷ್ಕರಣೆಯ ವಿಚಾರದಲ್ಲಿ, ಅದರಲ್ಲಿ ಈಗ ಮತ್ತೆ ಒಂದು ಹೆಜ್ಜೆ ಹಿಂದೆ ಬಂದಿರುವಂಥದ್ದು ರಾಜ್ಯ ಸರ್ಕಾರ.